ಚಕ್ರ ಅಂದ್ರೆ ಇದೆ ನೋಡಿ. ಟೈಮ್ ಚೆನ್ನಾಗಿದ್ರೆ ಸ್ವರ್ಗವೇ ಪಾಕೆಟ್ ನಲ್ಲಿರುತ್ತೆ. ಆದ್ರೆ ಖರಾಬ್ ಆಗ್ಬಿಟ್ರೆ ರಾಜನಾಗಿ ಮೆರೆದವರು ಕೂಡ ಬೀದಿಗೆ ಬಂದ್ಬಿಡ್ತಾರೆ. ಎಲ್ಲವೂ ಟೈಮ್ ಅಷ್ಟೇ. ಈಗ ಒಂದು ಕಾಲದ ಕಿಂಗ್ ಕಾಟೇರನದ್ದು ಕೂಡ ಅದೇ ಕಥೆ. ಜೈಲುವಾಸ ಹೊಸತೇನಲ್ಲ, ಆದ್ರೆ ಈ ಬಾರಿ ಬೇರೆಯದ್ದೇ ಕಹಾನಿ. 6 ಅಡಿ ಕಟೌಟ್, ಜಡ್ಜ್ ಮುಂದೆ ಸರ್ ವಿಷ ಕೊಡಿ ಅಂತ ಕೇಳ್ತಾರೆ ಅಂದ್ರೆ ಜಸ್ಟ್ ಯೋಚನೆ ಮಾಡಿ. ಇದ್ರೆ ನೆಮ್ಮದಿಯಾಗಿರ್ಬೇಕು, ಸ್ವಲ್ಪ ನನಗ್ ವಿಷ ಬೇಕು. ಜಡ್ಜ್ ಮುಂದೆ ಗೋಗರೆದು ಕಷ್ಟ ಹೇಳಿಕೊಂಡ ನಟ ದರ್ಶನ್. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಕುಣಿದು ಕುಪ್ಪಳಿಸಿದ್ದ ದಾಸನಿಗೆ ಈಗ ನೆಮ್ಮದಿ ಹುಡುಕಿದ್ರೂ ಸಿಗ್ತಾ ಇಲ್ಲ. ದರ್ಶನ್ ಜೈಲ್ ಡೈರಿ 3.0 ಇದೆಯಲ್ಲ, ಇದು ನಿಜವಾದ ಜೈಲಿನ ದರ್ಶನ. ಇವತ್ತು ದರ್ಶನ್ಗೆ ಸಂಬಂಧಪಟ್ಟಂತಹ 2 ಅರ್ಜಿ ವಿಚಾರಣೆಗಳಿದ್ವು. ಬಳ್ಳಾರಿ ಜೈಲಿಗೆ ಕಳುಹಿಸಬೇಕಾ ಅನ್ನೋದು ಒಂದು, ದರ್ಶನ್ಗೆ ದಿಂಬು ಹಾಗೆ ಹಾಸಿಗೆ ಕೊಡಬೇಕಾ ಅನ್ನೋದು ಮತ್ತೊಂದು. ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರಾಗಿದ್ರು. ಈ ವೇಳೆ ಕೈ ಎತ್ತಿದ ದರ್ಶನ್ ಮಾತು ಕೇಳಿ ಸ್ವತಃ ಜಡ್ಜೇ ಶಾಕ್ ಆಗೋದ್ರು. ನನಗೆ ಪಾಯ್ಸನ್ ಕೊಡಿ ಅಂತ ಒಂದು ಆದೇಶ ಮಾಡಿ. ಹಾಗೆಲ್ಲ ಮಾಡೋಕ್ಕಾಗಲ್ಲ. ನನಗೆ ಪಾಯ್ಸನ್ ಕೊಡಬಹುದು ಅಂತ ಆದೇಶ ಮಾಡಿ. ಬೇರೆ ಯಾರಿಗೂ ಕೂಡ ಬೇಡ, ನನಗೆ ಮಾತ್ರ. ನಾನು ಜೈಲಿಗೆ ಬಂದು 1 ತಿಂಗಳಾಯಿತು. ಬಿಸಿಲನ್ನೇ ನೋಡಿಲ್ಲ. ಬಟ್ಟೆ ವಾಸನೆ ಬಂದಿದೆ, ಫಂಗಸ್ ಬಂದಿದೆ. ಹಾಗೆಲ್ಲ ಮಾಡೋದಕ್ಕಾಗಲ್ಲ. ಇಲ್ಲ, ನನಗೆ ಪಾಯ್ಸನ್ ಕೊಡಿ ಅಂತ ಆದೇಶ ಮಾಡಿ. ಇಲ್ಲ, ಮಧ್ಯಾಹ್ನ 3ಕ್ಕೆ ಹಾಜರುಪಡಿಸಿ. ಇದು ನಿಜಕ್ಕೂ ಶಾಕಿಂಗ್ ಕಣ್ರಿ. ಒಬ್ಬ ಸ್ಟಾರ್ ನಟ, ಸುಖದ ಸುಪ್ಪತ್ತಿಗೆಯಲ್ಲಿ ಒದ್ದಾಡಿದ್ದ ನಟ, ಹೀಗೆ ಬಂಧೀಖಾನೆಯಲ್ಲಿ ಬಳಲಿ ವಿಷ ಕೊಡಿ ಸರ್ ಪ್ಲೀಸ್ ಅಂತ ಬೇಡ್ಕೊಳ್ತಾರೆ ಅಂತಂದ್ರೆ ಯೋಚನೆ ಮಾಡಿ. ಬೆಂದಾಸ್ ಆಗಿ ಟ್ರಿಪ್ ಮಾಡ್ತಾ ಇದ್ದ ದಾಸ ಬಿಸಿಲು ನೋಡಿಯೇ ಯಾವುದೋ ಕಾಲ ಆಗೋಗ್ಬಿಡ್ತಂತೆ. ಹೈಫೈ ಬ್ರಾಂಡೆಡ್ ಬಟ್ಟೆಗಳನ್ನೇ ಹಾಕ್ತಾ ಇದ್ದ ಕಾಟೇರನಿಗೆ ಈಗ ಫಂಗಸ್ ಕಾಡ್ತಿದ್ಯಂತೆ ಸ್ವಾಮಿ. ಇನ್ನು ದರ್ಶನ್ ಮಾತು ಕೇಳಿ ಶಾಕ್ ಆದಂಥ ನ್ಯಾಯಾಧೀಶರೇ ಹಾಗೆಲ್ಲ ಆಗಲ್ಲ ಅಂದು ಆದೇಶವನ್ನ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿದ್ರು. ಬಳಿಕ ಮತ್ತೆ ವಿಚಾರಣೆ ಆರಂಭ ಆದಾಗ ಸಿಸಿಎಚ್ ಕೋರ್ಟ್ ಆದೇಶ ಕೊಟ್ಟೇ ಬಿಡ್ತು. ಈ ಮಧ್ಯೆಯೂ ನಟ ದರ್ಶನ್ಗೆ ಸಣ್ಣ ರಿಲೀಫ್ ಕೂಡ ಸಿಕ್ತು. ಬಳ್ಳಾರಿಗೆ ಶಿಫ್ಟ್ ಆಗೋದ್ರಿಂದ ಕಡೆಗೂ ಪಾರಾದ ದಾಸ. ವಾಕಿಂಗ್ ಮಾಡಲು ಅವಕಾಶ, ಜಡ್ಜ್ ಕೊಟ್ರು ಆದೇಶ. ಬಳ್ಳಾರಿ ನರಕ ನೋಡಿ ಬಂದಿದ್ದಂಥ ದಾಸ ಮತ್ತೆ ಬಳ್ಳಾರಿಗೆ ಹೋಗ್ತಾರಾ ಅನ್ನುವ ಪ್ರಶ್ನೆ ಇತ್ತು. ಆದ್ರೆ ಅದರಿಂದ ಕೋರ್ಟ್ ರಿಲೀಫ್ ಕೊಟ್ಟಿದೆ. ಅತ್ತ ಹೈಫೈ ಫೆಸಿಲಿಟಿ ಬೇಡ, ಅಟ್ಲೀಸ್ಟ್ ಮಿನಿಮಮ್ ಸೌಲಭ್ಯನಾದ್ರೂ ಕೊಡಿ ಅಂತ ಹೇಳಿ ದರ್ಶನ್ ಅರ್ಜಿ ಸಲ್ಲಿಸಿದ್ರು. ಈ ಎರಡಕ್ಕೂ ಆದೇಶ ಕೊಟ್ಟ ಕೋರ್ಟ್ ಮಹತ್ವದ ನಿರ್ದೇಶನವನ್ನ ನೀಡಿದೆ. ದರ್ಶನ್ಗೆ ಕನಿಷ್ಠ ಸೌಲಭ್ಯಗಳನ್ನ ಕೊಡುವುದಕ್ಕೆ ಕೋರ್ಟ್ ಆದೇಶಿಸಿದೆ. ಜೈಲಿನ ಮ್ಯಾನುವಲ್ ಪ್ರಕಾರ ಸೌಲಭ್ಯ ಕೊಡಿ ಎಂದ ಕೋರ್ಟ್ ಮತ್ತೆ ಜೈಲಲ್ಲಿ ರಾಜಾತಿಥ್ಯ ಕಂಡು ಬಂದ್ರೆ ಶಿಫ್ಟ್ ಮಾಡಬಹುದು ಅಂತ ಆದೇಶಿಸಿದೆ. ಅಷ್ಟೇ ಅಲ್ಲ, ಶಿಫ್ಟ್ ಮಾಡುವ ಅಧಿಕಾರ ಜೈಲು ಐಜಿಗೆ ಬರುತ್ತೆ. ಬಹಳ ಮುಖ್ಯವಾಗಿ ಬಿಸಿಲೇ ಕಾಣದ ದಾಸನಿಗೆ ಮ್ಯಾನುವಲ್ ಪ್ರಕಾರ ವಾಕಿಂಗ್ ಮಾಡುವುದಕ್ಕೆ ಚಾನ್ಸ್ ಮಾಡಿಕೊಟ್ಟಿದೆ ಕೋರ್ಟ್. ಪಾಲಿಗೆ ಬಂದಿದ್ ಪಂಚಾಮೃತ. ಸದ್ಯಕ್ಕೆ ಇಷ್ಟಕ್ಕೆ ಖುಷಿ ಪಟ್ರೆ ಅದೇ ನೆಮ್ಮದಿ. ಮತ್ತೊಂದು ಮ್ಯಾಟ್ರು, ದರ್ಶನ್ ಈಗಿನ ಸ್ಥಿತಿಗೆ ದಾಸನೇ ಕಾರಣ ಬಿಡಿ. ಕಳೆದ ಬಾರಿ ಆಪರೇಷನ್ನು ಅಂದ್ಕೊಂಡು ಬೇಲ್ ಪಡ್ಕೊಂಡ ಸಾಹೇಬ್ರು ಮಾಡಿದ್ದೇನು? ಸರ್ಜರಿನೂ ಇಲ್ಲ, ಮಣ್ಣೂ ಇಲ್ಲ, ಟ್ರಿಪ್ಪು ಶೂಟಿಂಗು ಅಂತ ಫುಲ್ ಬ್ಯುಸಿ ಆಗ್ಬಿಟ್ರು. ಇದನ್ನೆಲ್ಲ ಗಮನಿಸಿದ ಸುಪ್ರೀಂ ಕೋರ್ಟ್ ಖಡಕ್ ಆದೇಶ ಕೊಟ್ಟು ಮತ್ತೆ ಜೈಲಿಗೆ ತಳ್ತು. ಈಗ ಜೈಲಿನಲ್ಲಿ ನರಕ ದರ್ಶನ. ಮತ್ತೆ ಎಡವಟ್ಟಾದ್ರೆ ಬಳ್ಳಾರಿ ಟಿಕೆಟ್ ಬುಕ್ ಆಗೋದು ಕನ್ಫರ್ಮ್. ನೋಡೋಣ ಈಗ್ಲಾದ್ರೂ ಕೊಲೆ ಆರೋಪಿಗೆ ಬುದ್ಧಿ ಬರುತ್ತಾ ಅಂತ.
ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.